ಕೊನೆಗೂ ನಾನು ಕಾರ್ ತಗೊಂಡೇ ಬಿಟ್ಟೆ ಫ್ರೆಂಡ್ಸ್. ನೋಡಿ, ಈ ಕಾರ್ ನೋಡಿ ನೀವೇ ಹೇಳ್ಬೇಕು ಅದು ಯಾವ ಕಂಪ್ನಿ ಕಾರು ಅಂತ. ಕಾರ್ನ ರಿವ್ಯೂ ಮಾಡೋ ಟೈಮ್ ಬಂದ್ಬಿಡ್ತು, ನೋಡ್ಕೊಳ್ಳಿ. ಚೆನ್ನಾಗಿದೆ ಕಾರು. ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗುತ್ತೆ, ಅದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ, ಕಾರ್ ಬಂದ್ಬಿಟ್ಟು ಆನ್ಲೈನಲ್ಲಿ ತಗೊಂಡಿದ್ದು. ಇದು ಬ್ಲೂಟೂತ್ ಸ್ಪೀಕರ್ ಇದೆ, ಇದರಲ್ಲಿ ಸ್ಪೀಕರ್ ಇದು ಬರುತ್ತೆ. ಇದರಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಇದು ಆನ್ ಆ್ಯಂಡ್ ಬಟನ್ನು, ಇದು ಫಾರ್ವರ್ಡ್ ಮಾಡೋದಕ್ಕೆ, ಮತ್ತು ಮ್ಯೂಸಿಕ್ ಚೇಂಜ್ ಮಾಡ್ಕೊಳೋದಿದ್ರೆ, FM ಚೇಂಜ್ ಮಾಡ್ಕೊಳೋದಿದ್ರೆ ಈ ಬಟನ್ನು, ಮತ್ತು ಇದು ಸೌಂಡ್ ಜಾಸ್ತಿ ಕೊಡೋದಕ್ಕೆ ಕಮ್ಮಿ ಮಾಡೋದಕ್ಕೆ ಇದು. ಇಲ್ಲಿ C ಟೈಪ್ ಚಾರ್ಜರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಚಾರ್ಜ್ ಮಾಡ್ಕೋಬೋದು. ತುಂಬ ಹೊತ್ತು ಬರುತ್ತೆ, ಬೆಳಗ್ಗೆಯಿಂದ ಸಂಜೆ ತನಕ ಹೆಚ್ಚು ಕಮ್ಮಿ ಒಂದು 5 ಅವರ್ ಚಾರ್ಜ್ ಬರುತ್ತೆ. USB ಹಾಕಿದ್ರೆ USB ಪೋರ್ಟ್ ಇದೆ, ಮೆಮೊರಿ ಕಾರ್ಡ್ ಹಾಕಿದ್ರೆ ಮೆಮೊರಿ ಕಾರ್ಡ್ ಹಾಕ್ಬೋದು. ನೋಡಿ, ಮೆಮೊರಿ ಕಾರ್ಡ್ ಹಾಕ್ಬಿಟ್ಟೆ ಈ ಥರ ಹಾಕಿ ಇನ್ಸರ್ಟ್ ಮಾಡಿದ್ರೆ ಸಾಕು, ನಿಮಗೆ ಸೌಂಡು ಸ್ಟಾರ್ಟ್ ಆಗುತ್ತೆ. ಮ್ಯೂಸಿಕ್ ನಾವು FM ಪ್ಲೇ ಮಾಡ್ತೀವಿ ಅಂದರೆ ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ FM ಪ್ಲೇ ಆಗುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಇದನ್ನು ಪ್ರೆಸ್ ಮಾಡ್ಬೋದು. ಈ ಥರ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಮತ್ತು ಲೈಟು ಮುಂದೆ ಲೈಟ್ ಕೊಟ್ಟಾಗುತ್ತೆ, ಆಪ್ಷನ್ ಇದೆ ಅದರಲ್ಲಿ, ಚೆನ್ನಾಗಿದೆ. ಬೇಡ ಅಂದರೆ ನೀವು ಆಫ್ ಮಾಡ್ಕೋಬೋದು. ಈ ಬಟನ್ನ ಪ್ರೆಸ್ ಮಾಡ್ಕೊ ಹೋದರೆ ಆನ್ ಆ್ಯಂಡ್ ಆಫ್ ಬಟನ್ ಇದೆಲ್ಲ ಇದರಲ್ಲೇ ನೀವು ಪ್ರೆಸ್ ಮಾಡ್ಕೊ ಹೋದರೆ ಆಫ್ ಆಗುತ್ತೆ. ನೋಡಿ, ಇದು ಆಫ್ ಆಯಿತು ಫ್ರೆಂಡ್ಸ್. ಅಂದರೆ ಈಗ ಲೈಟ್ ಇಲ್ಲ, ಬಟ್ ಬ್ಲೂಟೂತ್ ಮಾತ್ರ ನಿಮ್ಗೆ ಕನೆಕ್ಟ್ ಆಗಿದೆ, ಆನಲ್ಲಿದೆ. ತುಂಬ ಚೆನ್ನಾಗಿದೆ. ನೀವು ಮೀಶೋದಲ್ಲಿ ಇಲ್ಲ ಆನ್ಲೈನಲ್ಲಿ ನೀವು ಯಾವ ಇದರಲ್ಲಿ ತಗೊಂಡ್ರು ಬ್ಲೂಟೂತ್ ಸ್ಪೀಕರ್ ಕಾರ್ ಅಂತ ಕೊಟ್ಟರೆ ನಿಮಗೆ ತೋರಿಸುತ್ತೆ. ಅದರಲ್ಲಿ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಕಾರು ಡಿಸೈನ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತು ಚಾರ್ಜು ಅಷ್ಟೇ. ಬ್ಯಾಟ್ರಿ ಟೈಮ್ ನಿಮಗೆ ತುಂಬ ಹೊತ್ತು ಬರುತ್ತೆ ಚಾರ್ಜು. ಒಂದು 5 ಅವರು ನಿಮಗೆ ಒಂದು ಸತಿ ಫುಲ್ ಚಾರ್ಜ್ ಮಾಡಿಬಿಟ್ರೆ ಒಂದು 2 ಅವರ್ 3 ಅವರ್ ನೀವು ಕಂಟಿನ್ಯೂಸ್ ಚಾರ್ಜ್ ಮಾಡಿದ್ರೆ